ಆಪರೇಷನ್ ಸಿಂಧೂರ 2.0 ಅದರ ಜೊತೆಗೆ ಕದನ ವಿರಾಮ ಅದಾಗ್ತಾ ಇದ್ದ ಹಾಗೇನೆ ಕದನ ವಿರಾಮ ಉಲ್ಲಂಘನೆ ಈ ಎಲ್ಲ ಬೆಳವಣಿಗೆಗಳ ನಡುವೆ ನಾಳೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಹೈ ವೋಲ್ಟೇಜ್ ಮಾತುಕತೆ ಕದನ ವಿರಾಮ ಷರತ್ತುಗಳ ಬಗ್ಗೆ ಮಹತ್ವದ ಸಭೆ ತಟಸ್ಥ ಸ್ಥಳದಲ್ಲಿ ನಡೆಯಲಿರುವಂತ ಮಾತುಕತೆ ಭಾರತ ಪಾಕ್ ಮಧ್ಯಸ್ಥಿಕೆ ವಹಿಸೋಕೆ ಸಿದ್ಧ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಣೆ ಕಾಶ್ಮೀರ ಸಮಸ್ಯೆಗೆ ಪರಿಹಾರ ಕಂಡುಹಿಡಿಯುವುದಾಗಿ ಹೇಳಿಕೆ ಭಾರತ ಪಾಕಿಸ್ತಾನ ಜೊತೆ ಕೆಲಸ ಮಾಡ್ತೇವೆ 1000 ವರ್ಷದಿಂದಲೂ ಕಾಶ್ಮೀರ ಸಮಸ್ಯೆ ಅನ್ನೋದು ಇದೆ ಕಾಶ್ಮೀರ ಸಮಸ್ಯೆಗೂ ಪರಿಹಾರ ಅನ್ನೋದು ಇರುತ್ತೆ ಅನ್ನೋದನ್ನ ಇಲ್ಲಿ ತಿಳಿಸಲಾಗ್ತಾ ಇರೋದು ಯಾವಾಗ ಯುದ್ಧ ಅಥವಾ ಈ ಅಟ್ಯಾಕ್ಸ್ಗಳು ಶುರುವಾಗಿತ್ತೋ ಆ ತಕ್ಷಣಕ್ಕೆ ಟ್ರಂಪ್ ಒಂದು ಸ್ಟೇಟ್ಮೆಂಟ್ ಅನ್ನ ಮಾಡ್ತಾರೆ ಅಂದರೆ ಶತಮಾನಗಳಿಂದಲೂ ಕೂಡ ಈ ಕಾಶ್ಮೀರ ಪಾಕಿಸ್ತಾನ ಈ ನಡುವೆ ಸಮಸ್ಯೆ ಅನ್ನೋದು ಇದೆ ಬಟ್ ಇವತ್ತೆಲ್ಲ ನಾಳೆ ಅದು ಇತ್ಯರ್ಥ ಆಗಿಯೇ ತೀರುತ್ತೆ ಇತ್ಯರ್ಥ ಆಗತ್ತೆ ಅಂತ ಅದಾದ ನಂತರ ಇಷ್ಟೆಲ್ಲ ಬೆಳವಣಿಗೆಗಳಾಗಿದ್ದು ಈಗ ನಾಳೆ ಒಂದು ಮಹತ್ವದ ಮಾತುಕತೆ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಭಾರತ ಪಾಕಿಸ್ತಾನದ ನಡುವಿನ ಮಾತುಕತೆ ಕದನ ವಿರಾಮ ಅಂತ ಏನು ಹೇಳ್ತಾ ಇದ್ದೀವಿ ಷರತ್ತುಗಳು ಬೇಕಲ್ಲ ಏನೇನು ಷರತ್ತುಗಳು ಅನ್ವಯ ಆಗತ್ತೆ ಯಾವ್ಯಾವ ಷರತ್ತಿನ ಅನ್ವಯದಲ್ಲಿ ಕದನ ವಿರಾಮವನ್ನು ಮಾಡಬೇಕಾಗತ್ತೆ ಅಂತ ಸೊ ಹಾಗಾಗಿ ಅದರ ಬಗ್ಗೆ ಒಂದು ಮಹತ್ವದ ಚರ್ಚೆ ಸುದೀರ್ಘವಾದಂಥ ಪೋಸ್ಟನ್ನು ಮಾಡಿರುವುದನ್ನು ನೀವು ಗಮನಿಸ್ತಾ ಇದ್ದೀರಾ ಇದು ಡೊನಾಲ್ಡ್ ಟ್ರಂಪ್ ಅವರು ಮಾಡಿರುವಂಥ ಒಂದು ಪೋಸ್ಟ್ ಆಗಿದೆ ಸೊ ಇಲ್ಲಿ ಅವರು ಎರಡೂ ದೇಶಗಳ ಜೊತೆಗೆ ಮಾತುಕತೆಯನ್ನು ಮಾಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಗೆ ಪ್ರೌಡ್ ಫೀಲ್ ಇದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಹಾಗೆಯೇ ಕಾಶ್ಮೀರ ವಿಚಾರಕ್ಕೆ ಸಂಬಂಧಪಟ್ಟಂತೆಗೆ ಅದಕ್ಕೂ ಕೂಡ ಪರಿಹಾರ ಅನ್ನೋದು ಇದ್ದೇ ಇರುತ್ತೆ ಅದ್ರ ಬಗ್ಗೆನೂ ಮಾತಾಡ್ತೀವಿ ಅನ್ನೋದನ್ನು ಹೇಳಿದ್ದಾರೆ ನೋಡಿ 1000 ವರ್ಷಗಳ ಇಂದಲೂ ಕೂಡ ಅದಕ್ಕೊಂದು ಸೊಲ್ಯೂಷನ್ ಅನ್ನ ಹುಡುಕಲಾಗ್ತಾ ಇದೆ ಸೊ ಅದು ಪರಿಹಾರ ಇದ್ದೇ ಇರುತ್ತೆ ಅನ್ನೋದನ್ನ ಹೇಳ್ತಾ ಇರೋದು ಮತ್ತೆ ಎರಡೂ ದೇಶಗಳ ನಡುವೆ ಪಾಕಿಸ್ತಾನ ಮತ್ತು ಭಾರತ ಇವೆರಡರ ಜೊತೆಗೆ ನಾವು ಕೆಲಸ ಮಾಡೋದಕ್ಕೆ ನಮಗೆ ಇಷ್ಟ ಇದೆ ಅನ್ನೋದನ್ನ ಕೂಡ ಅವರು ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ಈ ಒಂದು ಸಭೆ ಅಥವಾ ಈ ಒಂದು ಮಾತುಕತೆ ಅನ್ನೋದು ಏನಿದೆ ಇದು ಸಾಕಷ್ಟು ಮಹತ್ವವನ್ನು ಪಡ್ಕೊಳ್ತಾ ಇದೆ ಜಾಗತಿಕವಾಗಿಯೂ ಕೂಡ ಇದು ನಾನಾ ರೀತಿಯಾದಂಥ ಚರ್ಚೆಗಳಿಗೆ ಕಾರಣವೂ ಆಗ್ತಾ ಇದೆ ಸೊ ಏನು ಡಿಸಿಷನ್ ತೆಗೆದುಕೊಳ್ಬಹುದು ಈಗ ಒಂದಷ್ಟು ಕಂಡೀಷನ್ಸ್ ಇದೆ ಅಂತ ಹೇಳ್ತಾ ಇದ್ದಾರೆ ಈಗ ನಾವು ಕದನ ವಿರಾಮ ಅಂತ ಘೋಷಣೆ ಮಾಡಿದ್ರೆ ಷರತ್ತುಗಳಿದೆ ಅಂತ ಅತ್ತ ಪಾಕಿಸ್ತಾನದಿಂದಲೂ ಸಹಜವಾಗಿದ್ದೇ ಇರುತ್ತೆ ಇತ್ತ ಭಾರತದಿಂದಲೂ ಕೂಡ ಇದ್ದೇ ಇರುತ್ತೆ ಸೊ ಅದು ಹೇಗೆ ಅಪ್ಲೈ ಆಗುತ್ತೆ ಏನು ಗೆತ್ತಾ ಅದೆಲ್ಲವನ್ನ ಚರ್ಚೆ ಮಾಡಬೇಕಾಗತ್ತೆ ಹೌದು ಡೊನಾಲ್ಡ್ ಟ್ರಂಪ್ ಹೇಳ್ದ ಹಾಗೇನೆ ಇದು ಬಹು ವರ್ಷಗಳಿಂದ ಇರುವಂಥ ಸಮಸ್ಯೆ ಒಂದು ತಾರ್ಕಿಕ ಅಂತ್ಯ ಅನ್ನೋದು ಬೇಕಲ್ವಾ ಇದಕ್ಕೊಂದು ತಾರ್ಕಿಕ ಅಂತ್ಯ ಇಲ್ಲ ಅಂತ ಹೇಳಿದ್ರೆ ಇದು ಕೆಲವು ವರ್ಷಗಳ ಕಾಲ ಸುಮ್ಮನೆ ಇರುತ್ತೆ ಆಮೇಲೆ ಇದೇ ಥರದ ಸಮಸ್ಯೆಗಳು ಉದ್ಭವ ಆಗತ್ತೆ ಅದಕ್ಕೊಂದು ಪರಿಹಾರ ಬೇಕಾಗತ್ತೆ ಹಾಗಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇದನ್ನ ಈಗ ಘೋಷಣೆ ಮಾಡಿರುವಂಥದ್ದು ನಾಳೆ ಭಾರತ ಪಾಕಿಸ್ತಾನದ ನಡುವೆ ಮಾತುಕತೆ ನಡೆಯುತ್ತೆ ತಟಸ್ಥ ಸ್ಥಳದಲ್ಲಿ ಕದನ ವಿರಾಮ ಷರತ್ತುಗಳ ಬಗ್ಗೆ ಈ ಒಂದು ಮಹತ್ವದ ಸಭೆ ಇರುವಂಥದ್ದು ತಟಸ್ಥ ಸ್ಥಳದಲ್ಲಿ ಈ ಮಾತುಕತೆ ನಡೆಯುತ್ತೆ ಅನ್ನೋದನ್ನು ತಿಳಿಸಲಾಗಿದೆ ಈಗ ಆಲ್ರೆಡಿ ಡೊನಾಲ್ಡ್ ಟ್ರಂಪ್ ಎರಡೂ ದೇಶಗಳ ಜೊತೆಗೆ ಮಾತುಕತೆಯನ್ನು ನಡೆಸಿದ ನಂತರವೂ ಕದನ ವಿರಾಮವನ್ನು ಉಲ್ಲಂಘಿಸುವಂಥ ಕೆಲಸವನ್ನು ಪಾಕಿಸ್ತಾನ ಮಾಡಿದೆ ಇದರ ನಡುವೆ ನಾಳೆ ಒಂದು ಮೀಟಿಂಗ್ ಅರೇಂಜ್ ಮಾಡಿದ್ದಾರಲ್ಲ ಈ ಮೀಟಿಂಗ್ ಸಹಜವಾಗಿ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಭಾರತ ಏನು ಹೇಳ್ಬೋದು ತನ್ನ ನಿರ್ಧಾರಕ್ಕೆ ಹೇಗೆ ಬದ್ಧವಾಗಿರ್ಬೋದು ಯಾವೆಲ್ಲ ಷರತ್ತುಗಳನ್ನು ವಿಧಿಸ್ಬೋದು ಆ ಷರತ್ತುಗಳಿಗೆ ಪಾಕಿಸ್ತಾನ ಒಪ್ಕೊಳ್ಳುತ್ತಾ ಪಾಕಿಸ್ತಾನದ್ದು ಯಾವುದಾದ್ರೂ ಷರತ್ತುಗಳು ಇರುತ್ತಾ ಇದ್ರೆ ಅದು ಯಾವ ಷರತ್ತು ಆಗಿರುತ್ತೆ ಇದೆಲ್ಲದಕ್ಕಿಂತಲೂ ಇನ್ನೂ ಕುತೂಹಲ ಅಂತಂದರೆ ಕಾಶ್ಮೀರ ವಿಚಾರ ಸೊ ಬಹು ವರ್ಷಗಳಿಂದ ಇರುವಂಥ ಸಮಸ್ಯೆ ಅದಕ್ಕೊಂದು ಪರಿಹಾರವನ್ನು ಕಂಡುಕೊಳ್ಬೇಕಾಗತ್ತೆ ಸೊ ಹೀಗಿರಬೇಕಾದ್ರೆ ಡೊನಾಲ್ಡ್ ಟ್ರಂಪ್ ಅವರ ಈ ಪೋಸ್ಟ್ ಇದೆಯಲ್ಲ ಈ ಪೋಸ್ಟ್ ಈಗ ಮಹತ್ವವನ್ನು ಪಡ್ಕೊಳ್ತಾ ಇರೋದು ಏನು ಡಿಸಿಷನ್ ತೆಗೆದುಕೊಳ್ತಾರೆ ಕಾಶ್ಮೀರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಮಾತುಕತೆಯನ್ನು ನಡೆಸ್ತಾರೆ ಯಾವ ನಿರ್ಧಾರಕ್ಕೆ ಬರ್ತಾರೆ ಇದು ಬಹು ವರ್ಷಗಳಿಂದ ನಡ್ಕೊಂಡು ಬರ್ತಾ ಇರುವಂಥದ್ದಕ್ಕೆ ತಾರ್ಕಿಕ ಅಂತ್ಯ ಅನ್ನೋದು ಸಿಗುತ್ತಾ ಹಾಗಾದರೆ ಇದು ಪ್ರಶ್ನೆ ಇದೆ ನೋಡಬೇಕಾಗತ್ತೆ ಏನೆಲ್ಲ ಚರ್ಚೆಗಳಾಗತ್ತೆ ಭಾರತದ ಕಡೆಯಿಂದ ಏನೆಲ್ಲ ವಿಚಾರವನ್ನು ತಿಳಿಸಲಾಗತ್ತೆ ಅಥವಾ ಪಾಕಿಸ್ತಾನ ಈಗ ಆಲ್ರೆಡಿ ಸಿಕ್ಕಾಪಟ್ಟೆ ಸುಳ್ಳು ಹೇಳಿದೆ ಸೊ ಅದೆಲ್ಲದಕ್ಕೂ ನಾಳೆ ಉತ್ತರ ಕೊಡಬೇಕಾಗಬಹುದು ಮುಜುಗರ ಎದುರಾಗಬಹುದು ಸೊ ಇದೆಲ್ಲವನ್ನ ಹೇಗೆ ನಿಭಾಯಿಸ್ಕೊಳ್ಳುತ್ತೆ ಪಾಕಿಸ್ತಾನ ಮತ್ತೆ ನರಿಬುದ್ಧಿಯನ್ನು ಪ್ರದರ್ಶನ ಮಾಡುತ್ತಾ ಅಥವಾ ನರಿಬುದ್ಧಿ ಪ್ರದರ್ಶನ ಮಾಡಿತ್ತಲ್ಲ ಅದಕ್ಕೆ ಕ್ಷಮೆ ಯಾಚಿಸುತ್ತಾ ಏನಾಗುತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ